ನಮಸ್ಕಾರ ವೀಕ್ಷಕರೇ, N9 ಪ್ರಾಪರ್ಟಿಗೆ ಸ್ವಾಗತ. ರೆಂಟ್ ಪ್ರಾಪರ್ಟಿ 3 BHK. ಈಚ್ ಫ್ಲೋರ್ಗೆ ಒಂದೊಂದು ಫ್ಲಾಟ್ ಕಟ್ಟಿದ್ರೆ 46,850 ಸ್ಕ್ವೇರ್ ಫೀಟ್ ಬರುತ್ತೆ. ಇದು ಸೆಕೆಂಡ್ ಫ್ಲೋರು. ನಿಮಗೆ ಎಂಟ್ರೆನ್ಸ್ ಬಂದಂಗೆ ಇಲ್ಲಿ ನಿಮಗೆ UPS ಹಾಕ್ಕೊಡ್ತಾರೆ. ಹಾಕಿಲ್ಲ, UPS ಹಾಕ್ಕೊಡ್ತಾರೆ. ಹೀಗೆ ಬನ್ನಿ. ಹೀಗೆ ಬಂದ್ರೆ ನಿಮಗೆ ಕಾರ್ ಪಾರ್ಕಿಂಗ್ ಇಂದಾನೆ ಲಿಫ್ಟ್ ಇಲ್ಲಿವರೆಗೂ ಆಕ್ಸೆಸ್ ಇದೆ. ಇದು ರೆಂಟ್ ಪ್ರಾಪರ್ಟಿ. ಇದು ನಿಮಗೆ ಫ್ರಂಟ್ ಎಂಟ್ರಿ ಬರುತ್ತೆ. ಇಲ್ಲೇ ಎಂಟ್ರೆನ್ಸ್ ಅಲ್ಲಿ ನಿಮಗೆ ದೊಡ್ಡ ಬಾಲ್ಕನಿ ಮಾಡಿದ್ದಾರೆ. SS ಟಫನ್ ಗ್ಲಾಸ್ ಹಾಕಿದ್ದಾರೆ, ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಇದು ಈಸ್ಟ್ ಎಂಟ್ರಿ ಬರುತ್ತೆ. ಮೇನ್ ಡೋರು ನಿಮಗೆ 5x8 ಯೂಸ್ ಮಾಡಿದ್ದಾರೆ. ವಾಸ್ಕಲ್ ಹೆವಿ ಸೈಜ್ ವಾಸ್ಕಲ್ ಮಾಡಿದ್ದಾರೆ. ಇದು ಇಡ್ತು ಬಂದು 8 ಅಡಿ ಬರುತ್ತೆ. ಇದು 2 ಇಂಚು ನಿಮಗೆ ಟೀಕುಡ್ ಡೋರ್ ಹಾಕಿದ್ದಾರೆ. 2 ಇಂಚ್ ಬರುತ್ತೆ. ಹೀಗೆ ಬನ್ನಿ, ಒಳಗಡೆ ಬನ್ನಿ. ಇದು ರೆಂಟ್ 3 BHK ಬರುತ್ತೆ. 2 ಅಟ್ಯಾಚ್, 1 ಕಾಮನ್ ಬರುತ್ತೆ. 2 ಹಾಲ್ ಬರುತ್ತೆ. ಇದು ಲಿವಿಂಗ್ ಸ್ಪೇಸು. ಇದು ಟಿವಿ ಕ್ಯಾಬಿನೆಟ್. ನಿಮಗೆ ಫ್ಲೋರಿಂಗ್ ಎಲ್ಲ 2x6 ಟೈಲ್ಸ್ ಯೂಸ್ ಮಾಡಿದ್ದಾರೆ. ಫ್ಲೋರಿಂಗು ನಿಮಗೆ ಇದು ಎಷ್ಟು ವಿಶಾಲವಾಗಿದೆ ನೋಡಿ. ಲಿವಿಂಗ್ ಸ್ಪೇಸ್ ಬರುತ್ತೆ. ಟಿವಿ ಕ್ಯಾಬಿನೆಟ್ ಇದೆ. ಹೀಗೆ ಬನ್ನಿ. ಹೀಗೆ ಬಂದ್ರೆ ನಿಮಗೆ ಇಲ್ಲಿ ಮಾಡ್ಯುಲರ್ ಕಿಚನ್ ಮಾಡಿದ್ದಾರೆ. ಮಾಡ್ಯುಲರ್ ಕಿಚನ್ ಇದೆ. ಸಾಫ್ಟ್ ಕ್ಲೋಸರ್ಸ್ ಇಲ್ಲಿ ನಿಮಗೆ ಪೆನಿಟ್ರಿ ಇದೆ. ಇದೆಲ್ಲ ನಿಮಗೆ ಮಿಕ್ಸಿ ಓವನ್ ಇಟ್ಕೊಳಕ್ಕೆಲ್ಲ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲೊಂದು ವಾಶ್ ಬೇಷನ್ ಬರುತ್ತೆ. ಕೆಳಗಡೆಯಿಂದಾನೆ ಗ್ಯಾಸ್ ಲೈನ್ ಇದೆ. ಸ್ಟವ್ ಇಟ್ಕೋಬಹುದು. ಇದು ವೆಜ್, ನಾನ್ ವೆಜ್ಗೆ ಸಪ್ರೇಟ್ ಆಗಿ ಮಾಡಿದ್ದಾರೆ. ಇದು ನಾನ್ ವೆಜ್ ಸ್ಲ್ಯಾಬ್ ಮಾಡಿದ್ದಾರೆ. ಇಲ್ಲಿ ವಾಷಿಂಗ್ ಮಿಷಿನ್, ಡ್ರೈಯರ್ ಇಟ್ಕೊಳಕ್ ಸ್ಲ್ಯಾಬ್ ಇದು ಮಾಡಿದ್ದಾರೆ. ವುಡನ್ ಟೈಲ್ಸ್ ಹಾಕಿ ಇಲ್ಲಿ ಒಂದು ಕಿಟಕಿ UPVC ಕಿಟಕಿ ಹಾಕಿದ್ದಾರೆ. ಹೀಗೆ ಬಂದ್ರೆ ನಿಮ್ಗೆ ಇಲ್ಲಿ ಸಿಂಕ್ ಹಾಕೊಡ್ತಾರೆ. ಹಾಕಿಲ್ಲ, ಇಲ್ಲಿ ಸಿಂಕ್ ಬರುತ್ತೆ. ಹಾಟ್ ವಾಟರ್ಗೆ ನಿಮ್ಗೆ ಇಲ್ಲೊಂದು ಗೀಸರ್ ಪಾಯಿಂಟ್ ಮಾಡಿದ್ದಾರೆ. ಹೀಗೆ ಬನ್ನಿ. ಹೀಗೆ ಬಂದ್ರೆ ನಿಮ್ಗೆ ಇದು ಡೈನಿಂಗ್ ಸ್ಪೇಸ್ ಬರುತ್ತೆ. ಇದು ಪೂರ್ತಿ ಡೈನಿಂಗ್ ಸ್ಪೇಸ್ ಬರುತ್ತೆ. ನಿಮ್ಗೆ ಫ್ಲೋರಿಂಗ್ ಎಲ್ಲ ಒಳ್ಳೆ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಗಾಳಿ ಬೆಳಕಿಗೋಸ್ಕರ ಒಂದು ಹೆವಿ ಸೈಜ್ ಕಿಟಕಿ ಇಟ್ಟಿದ್ದಾರೆ. ಇಲ್ಲಿ 4 ಡೋರ್ ಬರುತ್ತೆ. ನಿಮಗೆ ಡೈನಿಂಗ್ ಸೆಟ್ ಎಲ್ಲ ಇಲ್ಲಿ ಸ್ಟೋರೇಜ್ ಮಾಡ್ಕೋಬಹುದು. ಇದು ಸಿಟ್ಟಿಂಗ್ ಏರಿಯಾ ಮಾಡಿದ್ದಾರೆ. ಹೀಗೆ ಬಂದ್ರೆ ಇಲ್ಲಿ ಡೈನಿಂಗ್ ಸೆಟ್ ಇಟ್ಕೊಳ್ಳೋಕೆ ಒಂದು ಸ್ಲ್ಯಾಬ್ ಹಾಕಿದ್ದಾರೆ. ಒಂದು ಲೈಟ್ ಪಾಯಿಂಟ್ ಮಾಡಿದ್ದಾರೆ. ಸ್ಟೋರೇಜ್ ಮಾಡ್ಕೊಂಡಿದ್ದಾರೆ. ಇದಕ್ಕೆ ನಿಮ್ಗೆ ಹೀಗೆ ಬನ್ನಿ. ಹೀಗೆ ಬಂದ್ರೆ ಕಾಮನ್ ಬಾತ್ರೂಮು, ಕಾಮನ್ ರೂಮ್ ಬರುತ್ತೆ. ಹೀಗೆ ಬನ್ನಿ. ಇದು ಕಾಮನ್ ರೂಮ್ ಬರುತ್ತೆ. ಇದು ವಾರ್ಡ್ರೂಮ್ ಬರುತ್ತೆ. ಇದೆಲ್ಲ ವಾರ್ಡ್ರೂಮ್ ಬರುತ್ತೆ. ಇಲ್ಲಿ ನಿಮಗೆ ಡ್ರೆಸ್ಸಿಂಗ್ ಮಿರರ್ ಇದೆ. ಒಂದು ಟೇಬಲ್ ಹಾಕಿದ್ದಾರೆ. ಡ್ರೆಸ್ಸಿಂಗ್ ಟೇಬಲ್ ಇಲ್ಲಾಂದ್ರೆ ಒಂದು ಸ್ಟಡಿ ಟೇಬಲ್ ತರ ಮಾಡ್ಕೋಬಹುದು. ಹೀಗೆ ಬಂದ್ರೆ ಇದು ಸೆಕೆಂಡ್ ರೂಮ್ ಬರುತ್ತೆ. ಇದು ವಿತ್ ಅಟ್ಯಾಚ್ ಬರುತ್ತೆ. ಇದು ಸೆಕೆಂಡ್ ರೂಮ್ ಬರುತ್ತೆ. ಇದಕ್ಕೂ ಅಷ್ಟೇ ವಾರ್ಡ್ರೂಫ್ ಮಾಡಿಸಿದ್ದಾರೆ. ವಾರ್ಡ್ರೂಫ್ಸ್ ಇದೆ. ವೆಂಟಿಲೇಷನ್ ಪರ್ಪಸ್ಗೆ ಕಿಟಕಿ ಇದೆ. ಒಳ್ಳೆ